ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಅಂಗಡಿ ಉದ್ದಿಮೆ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಕರ್ನಾಟಕ ವೀರ ಸಮರ ಸೇನಾ ತಾಲೂಕು ಅಧ್ಯಕ್ಷ ಮಲ್ಲನ್ನಗೌಡ ಬೈಲ್ ಮರ್ಚೆಡ್ ಒತ್ತಾಯಿಸಿದರು. ಈ ಕುರಿತು ಮಾತನಾಡಿದ ಅವರು, ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಸಂಬಂಧ ಈಗಾಗಲೇ ತಾಲೂಕು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಕೆಲವೆಡೆ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಾಗಿದ್ದರೂ ಇನ್ನು ಬಹುತೇಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳಲ್ಲಿ ಆಂಗ್ಲ ಮತ್ತು ತೆಲುಗು ಭಾಷೆಯ ನಾಮಫಲಕಗಳೇ ಮುಂದುವರೆದಿವೆ. ಸರ್ಕಾರದ ನಿಯಮಗಳಿದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕು ಆಡಳಿತ ಸೂಚನೆಯ ಮೇರೆಗೆ ಸುಮಾರು 40% ಅಂಗಡಿಗಳಲ್ಲಿ ಮಾತ್ರ ಕನ್ನಡ ನಾಮಫಲಕಗಳ ಅಳವಡಿಕೆಯಾಗಿದ್ದು, ಉಳಿದ 60% ಅಂಗಡಿಗಳು ಮತ್ತು ದೊಡ್ಡ ಉದ್ದಿಮೆಗಳು ಇನ್ನೂ ನಿಯಮ ಪಾಲಿಸಿಲ್ಲ. ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಜರುಗಿಲ್ಲ. ಕನ್ನಡ ನಾಮಫಲಕ ಅಳವಡಿಕೆಯನ್ನು ಕಡ್ಡಾಯಗೊಳಿಸಲು ಉಳಿದ ಎಲ್ಲ ಅಂಗಡಿಗಳಲ್ಲೂ ಶೀಘ್ರದಲ್ಲಿ ಜಾರಿಗೆ ತರಬೇಕು. ಇಲ್ಲವಾದುದಲ್ಲಿ ಕರ್ನಾಟಕ ವೀರ ಸಮರ ಸೇನೆಯ ವತಿಯಿಂದ ಪುರಸಭೆ ಕಚೇರಿ ಎದುರು ಉಗ್ರ ಹೋರಾಟ ಮತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಂಘದ ಹಿತೈಷಿ ಈರಣ್ಣ ಸಂಗಾಪುರ ಮಾತನಾಡಿ, ಕನ್ನಡವು ಕರ್ನಾಟಕದ ಆಡಳಿತ ಭಾಷೆಯಾಗಿದ್ದು ಎಲ್ಲ ವ್ಯಾಪಾರಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. ಕನ್ನಡಿಗರಲ್ಲಿ ತಮ್ಮ ಭಾಷೆಯಲ್ಲೇ ಸೇವೆ ದೊರೆಯುವಂತಾಗಬೇಕು. ಕನ್ನಡ ನಾಮಫಲಕಗಳು ಅಳವಡಿಕೆ ಕೇವಲ ನಿಯಮವಲ್ಲ, ಅದು ಕನ್ನಡದ ಅಸ್ತಿತ್ವ ಮತ್ತು ಸ್ವಾಭಿಮಾನ ಸಂಕೇತವಾಗಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಬ್ಯಾಂಕ್ಗಳಲ್ಲಿ ಕನ್ನಡದ ಭಾಷೆಗೆ ಸಮರ್ಪಕ ಆದ್ಯತೆ ಸಿಗುತ್ತಿಲ್ಲ. ಸಿಬ್ಬಂದಿ ಹಿಂದಿ, ಇಂಗ್ಲಿಷ್ ಹಾಗೂ ತೆಲುಗು ಭಾಷೆಗಳಲ್ಲಿ ವ್ಯವಹರಿಸುವುದರಿಂದ ಕನ್ನಡ ಗ್ರಾಹಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲೇ ಮಾಹಿತಿ, ಅರ್ಜಿ ನಮೂನೆಗಳು ಹಾಗೂ ಗ್ರಾಹಕ ಸೇವೆ ಲಭ್ಯವಾಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಮೇಟಿಗೌಡ, ಸಲಹೆಗಾರ ಶಶಿಕುಮಾರ್, ಹೊಳಿ ಹೊಸೂರು, ವಿಜಯ್ ವಾಂತೇಶ್ ಸಂಕೇಶ್ವರ, ಆಲಂ ಪಾಷಾ, ಅವಿನಾಶ್ ನಾಯಕ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ವೀರ ಸಮರ ಸಂಘದ ತಾಲೂಕು ಅಧ್ಯಕ್ಷನಾಗಿರ್ತಕ್ಕಂಥ ನಾನು, ವಿಷಯ ಏನೆಂದರೆ ಕನ್ನಡ ನಾಮಫಲಕ ಮಾನ್ವಿ ತಾಲೂಕಿನಲ್ಲಿ ನಾವು ಕನ್ನಡ ನಾಮಫಲಕ ಉದ್ಯಮಿಗಳು ಹಾಗೂ ಸಾರ್ವಜನಿಕ ಅಂಗಡಿಗಳಲ್ಲಿ ಆಂಗ್ಲ ಮಾಧ್ಯಮ ಇದ್ದು ಹಾಗೂ ತೆಲುಗು ಭಾಷೆಯಲ್ಲಿತ್ತು. ಹಾಗಾಗಿ ನಾವು ಶ್ರೀಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ವಿ ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ. ತದಾದ ನಂತರ ಅವರು ಪುರಸಭೆಗೆ ರವಾನೆ ಮಾಡಿದ ನಂತರ ಒಂದು ಸುಮಾರು 40% ಈಗಾಗಲೇ ಉತ್ತೀರ್ಣಗೊಂಡಿದೆ ಕನ್ನಡ ನಾಮಫಲಕಗಳು. ಇನ್ನು ಕೆಲವಲ್ಲಿ ಹಾಗೇ ಇದೆ. ಕೇಳಿದಾಗ ನಾವು ಹೋಗಿ ಕೇಳಿದಾಗ ಇಲ್ಲ, ಅದು ಕಡ್ಡಾಯವಾಗಿ ಹಾಕ್ಸ್ತೀವಿ, ಅವ್ರು ಹಾಕಿಲ್ಲ ಅಂದರೆ ನಾವೇ ಬಂದು JCPಯಿಂದ ಅದನ್ನು ಸ್ಥಗಿತಗೊಳಿಸ್ತೀವಿ ಅಂತ ಮಾತಿಗೆ ಹೇಳ್ತಾರೆ ವಿನ ಇದುವರೆಗೆ ಕೈಗೊಂಡಿಲ್ಲ. ದೊಡ್ಡ ಉದ್ಯಮಿಗಳೇ ಬೇಜವಾಬ್ದಾರಿಯಿಂದ ಮಾನ್ವಿಯಲ್ಲಿ ಇನ್ನೂ ಹಾಗೇ ಉಳಿದಿದೆ. ಆಗಿದೆ, ಒಂದು 40% ಆಗಿದೆ. ಇನ್ನು 60% ಕೆಲಸ ಆಗಿಲ್ಲ. ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಆಗಿಲ್ಲ ಅಂದರೆ ಪುರಸಭೆ ಮುಂದೆ ಉಗ್ರ ಹೋರಾಟ ಮಾಡ್ತೇವೆ ಎಂದು ಹೇಳ್ತೇವೆ. ಇನ್ನೊಂದು ವಿಷಯ ಏನೆಂದರೆ, ಈಗ ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಭಾಗದ ಜನರೇ ಭಾಳ ಬರ್ತಾರೆ. ಹಾಗಾಗಿ ಅಲ್ಲಿ ತೆಲುಗು ಭಾಷೆ ಹಾಗೂ ಹಿಂದಿ ಭಾಷೆ ಹಾಗೂ ಆಂಗ್ಲ ಭಾಷೆ ಮಾತಾಡ್ತಾರೆ. ಗ್ರಾಮೀಣ ಜನತೆಗೆ ಭಾಳ ತೊಂದರೆ ಆಗಿದೆ. ಅದು ಕೂಡ ಅವರಲ್ಲಿ ಆದಷ್ಟು ಬೇಗ ಬ್ಯಾಂಕಿನವರಿಗೂ ಕೂಡ ಈ ವಿಷಯವನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಅಲ್ಲಿ ಕೂಡ ಒಂದು ಚೇಂಜ್ ಮಾಡಬೇಕು. ಕರ್ನಾಟಕ ವೀರ ಸಮರ ಸೇನೆ ವತಿಯಿಂದ ಈಗಾಗಲೇ ನಾವು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮಾನ್ವಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಗಡಿ ಮತ್ತು ಶಾಪ್ಗಳಿಗೆ ಇವಕ್ಕೆಲ್ಲ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಏನಂದರೆ ಯಾವುದೇ ನಾಮಫಲಕಗಳಿಗೆ ಆಂಗ್ಲ ಭಾಷೆ ಇರುತ್ತದೆ. ಆದ ಕಾರಣ ನಾವು ಆಲ್ರೆಡಿ ಒಂದು 15 ದಿನ ಕೆಳಗಡೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಅವರು ಅದರಲ್ಲಿ ತಾಲೂಕು ದಂಡಾಧಿಕಾರಿ ಹೇಳಿದ್ರು, ನಮಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟರೆ ನಾವು ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ 40% ಭಾಗ ಮಾತ್ರ ಮಾಡಿದ್ದಾರೆ. ಇನ್ನು 60% ಭಾಗ ಇನ್ನೂ ಇದೆ. ಅದಕ್ಕೆ ದಯಮಾಡಿ ತಾಲೂಕಾ ದಂಡಾಧಿಕಾರಿಗಳು ಇದನ್ನು ಮನಸ್ಸಿಗೆ ತೊಗೊಂಡು ಕೇಸಿ ಕಂಪಲ್ಸರಿ ಇದು ಮಾಡಲೇಬೇಕಂತೇಳಿ ಒಂದು ಒತ್ತಾಯ ಮಾಡೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಈ ಸಂಘಟನೆ ಏನೈತಲ್ಲ, ಒಂದು ಉಗ್ರವಾದ ಒಂದು ಸಂಘಟನೆ, ಉಗ್ರವಾದ ಸಂಘಟನೆ ಮುಖಾಂತರ ಮಾಡ್ಬೇಕಂತೇಳಿ ಒಂದು ಆಲೋಚನೆ ಮಾಡ್ಕೊಂಡಿವಿ.
ಅದಕ್ಕೆ ದಯಮಾಡಿ ತಾಲೂಕಾ ದಂಡಾಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಹಿತೈಷಿ ಆಡ್ಬೇಕಂತೇಳಿ ಅವ್ರ ಹತ್ರ ನಾವು ಮನವಿ ಮಾಡಿಕೊಳ್ತೀವಿ. ವರದಿ ಶಫೀಕ್ ಹುಸೇನ್, ಮಾನವಿ.